ಅಯ್ಯನ ಮನೆ ಸ್ಟಾರಿಂಗ್ ಬೈ ಶ್ರುತಿ ನಾಡು, ಖುಷಿ, ರಮೇಶ್ ಇಂದಿರಾ ಅವರು. ಇದನ್ನು ನಿರ್ಮಾಣ ಮತ್ತು ನಿರ್ದೇಶನ ಮಾಡಿರೋದು ರಮೇಶ್ ಇಂದಿರಾ ಅವರೇನೆ. ಇದು ಚಿಕ್ಕಮಗಳೂರಿನ ಮನೆಯೊಂದರಲ್ಲಿ ನಡೆಯುವ ನಿಗೂಢ ಸಾವುಗಳ ಸುತ್ತ ನಡೆಯುವ ಒಂದು ಕಥೆಯನ್ನು ಒಳಗೊಂಡಂಥ ಮೂವಿ. ನೋಡ್ಕೊಂಡು ಬಂದೆ ಈ ವೆಬ್ ಸೀರೀಸ್ನ ಹೇಗಿದೆ ಹೇಗಿಲ್ಲ ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಸನ್ನು ಮಾಡೋಣ. ಅದಕ್ಕೂ ಮುಂಚೆ ಈ ವೆಬ್ ಸೀರೀಸ್ ಬಂದುಬಿಟ್ಟು ZEE5ನಲ್ಲಿ ಇದೆ. ಒಂದು ಸತಿ ಹೋಗ್ಬಿಟ್ಟು ಈ ವೆಬ್ ಸೀರೀಸ್ನ ನೋಡಿ, ನಾನು ಹೇಳಿದ ರೀತಿಯೇ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ, ಹೇಳಿದ ರೀತಿ ಇಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಈ ರಿವ್ಯೂನ ಶುರುವನ್ನು ಮಾಡ್ತೀನಿ. ಈಗ ಇವರು ಕನ್ನಡ ವೆಬ್ ಸೀರೀಸ್ ಅಥವಾ ವೆಬ್ ಸರಣಿ ಸೃಷ್ಟಿಯಾಗಲು ಒಂದು ವೇದಿಕೆ ಅಥವಾ ಒಂದು ಸೂಕ್ತವಾದಂಥ ಒಂದು ಸ್ಥಳ ಯಾವುದೇ ಸಹ ದೊರಕಿಲ್ಲದೆ ಇರೋದು ಕನ್ನಡ ಪ್ರೇಕ್ಷಕರಿಗೆ ಬೇಸರವನ್ನು ಉಂಟು ಮಾಡಿತ್ತು. ಈಗ ಅದೇ ಆಶಾ ಕಿರಣದಂತೆ ನಮ್ಮ ZEE5 ಒರಿಜಿನಲ್ ಆದಂಥ ಒಂದು ವೆಬ್ ಸರಣಿಯನ್ನು ಕ್ರಿಯೇಟ್ ಮಾಡಿಬಿಟ್ಟು ಏಪ್ರಿಲ್ 25ಕ್ಕೆ 25ರಂದು ಕನ್ನಡ ಮತ್ತು ಹಿಂದಿ ಭಾಷೆಯಲ್ಲಿ ಡಬ್ಬನ್ನು ಮಾಡಿ ಬಿಟ್ಟಿತ್ತು. ನೋಡಿಕೊಂಡು ಬಂದೆ ಕೂಡ. ಇದ್ರ ಮೊದಲಿಗೆ ಕಥೆ ಏನಪ್ಪ ಅಂದರೆ, ಚಿಕ್ಕಮಗಳೂರಿನ ಒಂದು ಊರಿನಲ್ಲಿ ಅಯ್ಯನ ಮನೆ ಇರುತ್ತೆ. ಅಲ್ಲಿ ಜಾಜಿ ಎಂಬ ಮದುಮಗಳು ಮದುವೆಯಾಗಿ ಗಂಡನ ಮನೆ ಕಾಲು ಇಟ್ಟುತ್ತಿದ್ದಾಗೇನೆ ಅವನ ಮಾವ ಸತ್ತೋಗ್ಬಿಡ್ತಾನೆ, ಹಾರ್ಟ್ ಅಟ್ಯಾಕ್ ಬಂದು. ಇದು ಆಕೆ ಕಾಲ್ಗುಣ ಎಂದು ಸ್ವಲ್ಪ ಜನ ಅಂದರೆ, ಇದು ಅಕಸ್ಮಾತ್ ಅಂತ ಇನ್ನೂ ಸ್ವಲ್ಪ ಜನ ಅಂತಾರೆ. ವಿಶೇಷ ಏನಂದರೆ, ಆ ಗಂಡನ ಮದುವೆಯಾದ ಬಳಿಕ ಸರಿಯಾಗಿ ಬಾಯ್ಬಿಟ್ಟು ಮಾತನಾಡಿದ್ದು ಅದೇ ಮೊದಲು ಅಂತಲೂ ಸಹ ಹೇಳಿದ್ದು ಸಹ ಉಂಟು ಅಂತಲೂ ಸಹ ಹೇಳ್ತಾರೆ. ಅದಾದಮೇಲೆ ನಮ್ಮ ಜಾಜಿಯ ಬದುಕಲ್ಲಿ ಏನೇನಾಯಿತು, ಅವಳು ತಪ್ಪಿಸ್ಕೊಂಡ್ಲ, ಇದು ಅವಳದೇ ತಪ್ಪ, ಏನೇನು ಈ ಅಯ್ಯನ ಮನೆ ಅನ್ನೋದನ್ನು ನೀವು ವೆಬ್ ಸೀರೀಸ್ ನೋಡಿಬಿಟ್ಟೇ ತಿಳ್ಕೊಬೇಕು. ವೆಬ್ ಸೀರೀಸ್ ಮೊದಲಿಗೆ ನನಗೆ ಅನಿಸಿದ್ದು, ಒಂದು ಸಣ್ಣ ಕಥೆಯನ್ನು ಒಂದು ವೆಬ್ ಸೀರೀಸಾಗಿ ಮಾಡಿಬಿಟ್ಟಿದ್ದಾರೆ. ಒಂದು ಸಣ್ಣ ಕಥೆಯನ್ನು, ಸಿಂಪಲ್ಲಾಗಿ ಹೇಳೋ ಕಥೆಯನ್ನು ವೆಬ್ ಸೀರೀಸನ್ನು ಮಾಡಿದ್ದಾರೆ ಅನ್ನೋದು ಒಂದು ಬೇಜಾರನ್ನು ಉಂಟು ಮಾಡ್ತು. ಈ ಕಥೆ ವಿಶಾಲವಾಗಿ ಬೆಳೆಸೋ ಅವಕಾಶವಿದ್ದರೂ ಸಹ ಬೆಳೆಸಿಲ್ಲ. ಕೆಲವೊಂದು ಸೀನ್ ರೋಮಾಂಚನವಂತ ಅನಿಸಿದ್ರು ಅಷ್ಟೊಂದು ನಿಮಗೆ ಇಂಪ್ಯಾಕ್ಟನ್ನು ಮಾಡೋದಿಲ್ಲ ಕೆಲವೊಂದು ಸೀನ್ಸ್ಗಳು. ಇನ್ನು ಕೆಲವೊಂದು ಸೀನ್ಸಲ್ಲಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಆ ನಿಗೂಢತನ ಆಗಿರ್ಬೋದು, ಇನ್ನು ವ್ಯಕ್ತಿಗೆ ಕೊಡುವಂಥ ಶಿಕ್ಷೆಯ ಕ್ಷಣಗಳಾಗಿರ್ಬೋದು, ಇನ್ನೊಂದು ಸ್ವಲ್ಪ ಹೊತ್ತು ಎಳೆದಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗೇ ಬಂದಿರೋದು ವೆಬ್ ಸೀರೀಸ್ ಅಂತ ಹೇಳ್ತೀನಿ. ಇವರು ಮೊದಲನೇ ವೆಬ್ ಸೀರೀಸ್ ಅಂತ ಹೇಳ್ಬಿಟ್ಟು ಹೆಂಗೆ ಬೇಕಂಗೆ ಮಾಡಿಬಿಟ್ಟಿದ್ದಾರೆ ವೆಬ್ ಸೀರೀಸ್ನ. ಇನ್ನು ಪರ್ಫಾರ್ಮೆನ್ಸ್ ಕಡೆಗೆ ಬರೋದಾದರೆ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಜಾಜಿ ಎಂಬ ಪಾತ್ರ ಕೂಡ ಚೆನ್ನಾಗಿದೆ. ಇನ್ನು ಚಂದ್ರಶೇಖರ್ ಆಗಿರ್ಬೋದು, ಖುಷಿ ಆಗಿರ್ಬೋದು, ಅದಾದಮೇಲೆ ರಮೇಶ್ ಇಂದಿರಾ ಅವರಾಗಿರ್ಬೋದು, ಎಲ್ಲರೂ ಸಹ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ ಕ್ಯಾರೆಕ್ಟ್ರಿಗೆ ತಕ್ಕಂತೆ ನ್ಯಾಯವನ್ನು ಒದಗಿಸಿದ್ದಾರೆ ಅಂತ ನಾನು ಹೇಳ್ತೀನಿ ಕೂಡ. ಇನ್ನು ಇಲ್ಲಿ ಬಂದಂಥ ಕ್ಯಾರೆಕ್ಟರ್ಗಳ ನೇಮು ಜಾಜಿ, ಪುಷ್ಪವತಿ, ಚಾರುಲತಾ ಅವೆಲ್ಲ ತುಂಬಾ ಚೆನ್ನಾಗಿದ್ದು ಮೂವಿಲಿ ಕ್ಯಾರೆಕ್ಟರ್ಗಳ ನೇಮ್ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಬರೋದಾದರೆ, ಇಲ್ಲಿನ ವೆಬ್ ಸೀರೀಸ್ನ ಗಮನವಿಟ್ಟು ನೋಡಬೇಕು. ಇಲ್ಲಾಂದರೆ ಸ್ವಲ್ಪನೂ ಸಹ ಅರ್ಥ ಆಗೋದಿಲ್ಲ. ಏಕೆಂದರೆ ಅವನೇನು ಹೇಳ್ದ ಇವನೇನು ಹೇಳ್ದ ಅನ್ನೋದು ಅರ್ಥ ಆಗೋದಿಲ್ಲ. ಅದೊಂದು ಇಲ್ಲಿನ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನು ದೈವದ ಮೊಗದಲ್ಲಿ ಬಾವಿ ಹಾಕುವುದು, ಇಲ್ಲ ಸ್ಮಶಾನದಲ್ಲಿ ಮನೆ ಕಟ್ಟೋದು, ಪೊಲೀಸರ ತನಿಖೆ ಮುಂದುವರಿಯೋದು, ಇವಕ್ಕೆಲ್ಲ ಒಂದು ಕನ್ಕ್ಲೂಷನ್ ಅನ್ನೋದು ಕೊಟ್ಟಿಲ್ಲ. ಬಂದುಬಿಡುತ್ತೆ ಹೋಗ್ಬಿಡುತ್ತೆ ಅನ್ನೋ ರೀತಿಯೇ ತೊಗೊಂಡು ಕೊಟ್ಬಿಟ್ಟು ಕಳಿಸಿದ್ದಾರೆ ಅಂತ ಮಾಡಿದ್ದು ನನಗೆ ತುಂಬಾ ಬೇಜಾರನ್ನು ಉಂಟು ಮಾಡ್ತು ಅಂತ ಹೇಳ್ತೀನಿ. ಇನ್ನು ದೇವಸ್ಥಾನದಿಂದ ಜಾಜಿ ಮತ್ತು ತನ್ನ ಪತ್ನಿ ಬರುವಾಗ ಅಲ್ಲೊಂದು ದೃಶ್ಯ ಚೆನ್ನಾಗಿತ್ತು, ಅದು ಸಹ ನನಗೆ ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ಬರೋದಾದರೆ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ವೆಬ್ ಸೀರೀಸ್. 6 ಭಾಗಗಳನ್ನಾಗಿ ತೊಗೊಬಂದಿದ್ದಾರೆ ವೆಬ್ ಸೀರೀಸ್ನ. ಇದು ಸುಮಾರು ಎಲ್ಲ ಎಪಿಸೋಡ್ ಸಹ 18, 19, 20 ಅಷ್ಟೇ ಇದೆ. ಇನ್ನೂ ಸ್ವಲ್ಪ ಲೆಂತಿಯಾಗಿ ತೊಗೊಂಡಿದ್ರೆ ವೆಬ್ ಸೀರೀಸ್ ಇನ್ನು ತುಂಬಾ ಚೆನ್ನಾಗಿ ಮೂಡಿ ಬಂದಿರೋದು. ಇನ್ನು ಹಿನ್ನೆಲೆ ಧ್ವನಿಯಾಗಿರೋದು, BGM ಆಗಿರ್ಬೋದು, ಇವೆಲ್ಲ ತುಂಬಾ ಚೆನ್ನಾಗಿದೆ. ದೃಶ್ಯಗಳು ಅಲ್ಲಲ್ಲಿ ಮಂದ ಬೆಳಕಿನಲ್ಲಿ ಹೆಚ್ಚಾಗಿ ಕಾಣಿಸ್ತವೆ. ಇನ್ನು 6 ಸಾವುಗಳಾಗ್ತವೆ. ಆ ಸಾವುಗಳನ್ನು ಹಾಕಬೇಕಾದ್ರೆ ನಿಮಗೆ ಭಯ ಹುಡ್ಸಲ್ಲ, ನಗು ತರಿಸುತ್ತೆ. ಆ ಥರ ಇದೆ ಇದೊಂದು ವೆಬ್ ಸೀರೀಸ್ ಅಂತ ಹೇಳ್ತೀನಿ. ಕೆಲವೊಂದು ಟೈಮ್ನಲ್ಲಿ ತುಂಬಾ ಕುತೂಹಲನ ಮೂಡಿಸುತ್ತೆ, ಆದರೆ ಅಲ್ಲಲ್ಲಿ ಹೋಪ್ಲೆಸ್ ಆಗಿ, ಅಂದರೆ ಸ್ವಲ್ಪ ಕಮ್ಮಿ ಆಗಿಬಿಟ್ಟಿದೆ ಅಂತಲೂ ಸಹ ಅನ್ನಿಸ್ಬಿಡುತ್ತೆ. ಇದು ಕೊನೆಯಲ್ಲಿ ಹೇಳಬೇಕಂದ್ರೆ, ಇದೊಂದು
ಡೀಸೆಂಟ್ ವಾಚಬಲ್ ವೆಬ್ ಸೀರೀಸ್ ಅಂತ ಹೇಳ್ಬೋದು. ಒಂದು ನೀವೇನಾದ್ರು ವೆಬ್ ಸೀರೀಸ್ ಲವರ್ ಆಗಿದ್ರೆ ಒಂದು ಸತಿ ಟ್ರೈಯನ್ನು ಕೊಡ್ಬೋದು. ಅದರಲ್ಲೂ ಕನ್ನಡದ ಮೊದಲ ವೆಬ್ ಸೀರೀಸ್ ಅಲ್ಲ, ಒಂದು ಸತಿ ಹೋಗಿ ನೋಡಿ. ZEE5ನಲ್ಲೇ ಇದೆ. ನೀವು ಹಂಗೂ ನಾವು ಸಬ್ಸ್ಕ್ರಿಪ್ಷನನ್ನು ತೊಗೊಂಡು ನೋಡೋದಿಲ್ಲ ಬ್ರೋ ಅಂತ ಹೇಳಿದರೆ, ಯೂಟ್ಯೂಬಲ್ಲೇ ಒಂದು ಎಪಿಸೋಡ್ ಇದೆ, ಅದನ್ನ ನೋಡಿಬಿಟ್ಟು ನಿಮಗೆ ಇಷ್ಟ ಆದರೆ ಕ್ಯೂರಿಯಾಸಿಟಿ ಹುಟ್ಟಿದ್ರೆ ಹೋಗಿ ನೋಡಿ ಅಂತ ಹೇಳೋದಕ್ಕೆ ನಾನು ಇಷ್ಟವನ್ನು ಪಡ್ತೇನೆ. ಇಷ್ಟೇ ಈ ಮೂವಿ ಬಗ್ಗೆ ನನ್ನ ಅರಿವು. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎನಿವೇ ಥ್ಯಾಂಕ್ ಯು.